ಬೆಟ್ಟ 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 ಅಂತ ಒಂದೇ ಸಮ ಕನ್ವಸ್ತಾ ಇದೆಯಲ್ಲ, ಯಾರಮ್ಮದು? ಆ ತಾತನ ಹೆಸರು ಈ ಊರಿನ ಬೆಳಕು. ಹೇಳವ. ಇವ ಏನ್ ಕಟ್ಕೊಂಡು 12 ವರ್ಷ ಆಯ್ತು. 12 ವರ್ಷದಿಂದಾನೆ ಇವನ್ ಜೊತೆ ಕಷ್ಟ ಸುಖ ಹಂಚ್ಕೊಂಡಿವ್ನಿ. ಹೊಲ ಗದ್ದೆಯಲ್ಲಿ ಇವನ್ ಸರಿ ಸಮನಾಗಿ ಕೆಲಸ ಮಾಡಿವ್ನಿ. ಸಾಲದಕ್ಕೆ ಬಂಗಾರದಂತ 2 ಮಕ್ಕಳನ್ನ ಎತ್ಕೊಟ್ಟಿವ್ನಿ. ಇದ್ಯಾವ್ರು ಈ ಪಾಟಿ ಜೀವತ್ತೇ ನನ್ನ ನಡು ನೀರ್ನ ಕೈ ಬಿಟ್ಬಿಟ್ಟು ನನ್ ಸೌದಿನ ಕಟ್ಕೊಂಡವನಲ್ಲ ಇವನು. ಇವನು ದೇವ್ರು ಒಳ್ಳೇದ್ ಮಾಡ್ತಾನ. ದೇವ್ರು ಅವಳಿಗೂ ಏನ್ ಕಮ್ಮಿ ಮಾಡಿಲ್ಲ ಬುದ್ಧಿ. ನನ್ಗಿರ 22 ಎಕರೆ ಜಮೀನಾಗೆ ಅವಳಿಗೆ 11 ಎಕರೆ ಇವಳಿಗೆ 11 ಎಕರೆ ಬರ್ದು ಮಡಗಿವ್ನಿ. ಸೀರೆ ತಕೊಂಡ್ರೆ ಅವಳಿಗೊಂದು ಇವಳಿಗೊಂದು, ಒಡವೆ ತಕೊಂಡ್ರು ಅವಳಿಗೊಂದು ಇವಳಿಗೊಂದು. ವಾರದಾಗ 3 ದಿವಸ ಆ ಮನೆ ಆಗಿರ್ತೀನಿ, 3 ದಿವಸ ಈ ಮನೆ ಆಗಿರ್ತೀನಿ. 1 ದಿವಸ ರಜಾ ತಗೊಂಡ್ಬಿಡ್ತೀನಿ. ಇವ್ರಿಬ್ರು ನನ್ನ 2 ಕಣ್ಣಂಗ್ ನೋಡ್ಕೊಂತ ಇವನ್ ಬುದ್ಧಿ. ಇನ್ನೇನವ ದಾಡಿ ನಿಂಗೆ? ಇದ್ಯಾನ್ ಬುದ್ಧಿ ಹಿಂಗ್ ಹೇಳ್ಬಿಟ್ರಲ್ಲ. ಅವ್ರು ಯಾನ್ ಕೊಟ್ರೆ ಯಾದ್ ಬಂತು ನನ್ ನಡಿಯ. ನನ್ನ ಪಿರುತಿನೇ ಕಿತ್ಕೊಂಡ್ಬಿಟ್ರಲ್ಲ. ಪಿರುತಿ ಹೋದ್ಮ್ಯಾಕೆ ನೆಮ್ಮದಿ ಇರ್ತೈತ? ನೆಮ್ಮದಿ ಇಲ್ದದ್ ಬಾಳು ನೀರಿಲ್ದ ಕೆರೆ ಹಂಗಲ್ವ್ರ. ನಿನ್ ಗಂಡ ನಿಂಗ್ ಮಾಡಿರೋ ಅನ್ಯಾಯ ಏನು? ನಿಂಗ್ ಮೋಸ ಮಾಡಿ ಇನ್ನೊಂದು ಮದುವೆ ಆಗಿದ್ರೆ ತಪ್ಪು. ನಿಂಗ್ ಕೊಡೋದೆಲ್ಲ ಕೊಟ್ಟವನೆ, ಚಂದಾಗ್ ನೋಡ್ಕೊಂತವನೆ. ಇನ್ನೇನಮ್ಮ ಕಷ್ಟ ನಿಂಗೆ? ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಬಿಡು. ದೇವ್ರೆ ದೇವ್ರೆ ಅಂತ ತೀರ್ಮಾನ ಕೊಡಕ್ ಹೋಗ್ಬೇಡಿ ದೇವ್ರೆ. ಮತ್ತೊಬ್ಬ ಜೊತೆಗೆ ನನ್ ಬಾಳ ಹಚ್ಕೊಳಕ್ಕೆ ನನ್ ಕೈಲಾಗಕ್ಕಿಲ್ಲ. ನನ್ ಮಕ್ಕಳಿಗೆ ನಶಿಸ ಕೊಟ್ಬಿಟ್ಟು ನಾನು ಸತ್ತೋಯ್ತೀನಿ. ಹನುಮವ್ವ ಎದ್ದಳ ಮ್ಯಾಕೆ ನೋಡು. ನಿನ್ನ ಗಂಡ ಯಾವ ತಪ್ಪನು ಮಾಡಿಲ್ಲ. ಅವನು ಒಳ್ಳೆ ಗುಣನ ಅರ್ಥ ಮಾಡ್ಕೊಂಡು ಅವನ ಜೊತೆ ಬಾಳು ಮಾಡೋದನ್ನ ಕಲ್ತ್ಕೋ. ಇದೇ ಈ ನ್ಯಾಯ ಮಂಡಳಿ ಕೊಡೋ ತೀರ್ಪು. ಯಾವ್ದಾಲೆ ತೀರ್ಪು? ಅರ್ಜುನ ನಡೆಯವನು, ಕರ್ಣನ ಗುಣದವನು, ಜಾಗದ ತವರಿವನು. ಯಾರಪ್ಪ ಯಾರಪ್ಪ? ಬೆಟ್ಟಪ್ಪ ಬೆಟ್ಟಪ್ಪ ಇವನೇ ನಮ್ಮ ಬೆಟ್ಟಪ್ಪ. 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 ಯಾವನ್ಲ ಅವನು? 7 ಎಂಡ್ರನ್ನ ಕಟ್ಕೋಬಹುದು ಅಂತ ತೀರ್ಪು ಕೊಟ್ಟವನು. ನಾಚಿಕೆ ಹಾಕಿಲ್ವ ನಿಮ್ಗೆ? ಅದು ಎಲ್ಲಿಂದ ಆಗ್ಬೇಕು? 7 ಎಂಡ್ರನ್ನ ಕಟ್ಕೊಂಡವನು ಇಲ್ಲೇ ಇದಾನಲ್ಲ. ಬಾಬೈಲಿ ನೀನು ಬೇರೆ ಯಾವನಾರ ಮದುವೆ ಮಾಡ್ಕೊಂಬಿಡು. 3 ದಿವಸ ಅಲ್ಲಿದ್ ಬಿಡು, 3 ದಿವಸ ಇಲ್ಲಿದ್ ಬಿಡು, 1 ದಿವಸ ರಜಾ ತಗೊಂಡ್ಬಿಡು. ಬುದ್ಧಿ ಸದ್ದು ಯಾಕ್ಲಾ ಚುರ್ ಅಂತದ?
ಮಗನೇ ನೀನ್ ಮಡಿಕೋಬಹುದು, ಅವಳು ಮಡಿಕೋಬಾರ್ದಾ? ಇದೇನ್ ಬೇಟಪ್ಪ ಅವನ್ ಗಂಡ್ಸು. ಯಾವನ್ಲ ಗಂಡ್ಸು? ಕೈ ಹಿಡಿದವಳನ್ನ ಕಣ್ಣೀರ್ ಹಾಕಿಸ್ದೆ ಕೊನೆ ಗಂಟ ಸಂತೋಷವಾಗಿ ಮಡಿಕತಾನಲ್ಲ ಅವನ್ ಗಂಡ್ಸು. ಕಷ್ಟನೋ ಸುಖನೋ ಅವಳ ಜೊತೆ ಬಾಳು ನಡೆಸ್ತಾನಲ್ಲ ಅವನ್ ಗಂಡ್ಸು. ಒಂದ್ ವೇಳೆ ಹೆಂಡತಿ ಸತ್ತೋದ್ರೆ ಅವಳ ನೆನಪಿನಲ್ಲಿ ಕಾಲ ಕಳಿತಾನಲ್ಲ ಅವನು ನಿಜವಾದ ಗಂಡ್ಸು. ಅದು ಬಿಟ್ಟು ಹೆಂಡತಿ ಬದುಕಿರುವಾಗ್ಲೇ ಇನ್ನೊಬ್ಳನ್ನ ಮಡಿಕೊಳಕ್ ಹೋಯ್ತಾನಲ್ಲ ಅವನ್ನ ಗಂಡ್ಸು ಅಂತ ಕರೆಯಕ್ಕಿಲ್ಲ. ಅವನ್ನ ಏನ್ಲಾ ಎರಡನೇ ಮದ್ವೆ ಬೇಕಾ ನಿನ್ಗೆ? ಬೇಡ. ಬೇಕೇನ್ಲ ನಿನ್ಗೆ ಎರಡನೇ ಮದ್ವೆ? ಬೇಡ ಬುದ್ಧಿ. ಮಗನೇ ಉಸಾರು, ಆ ಹೆಣ್ಮಗಿನ ಕಣ್ಣಲ್ಲಿ ನೀರೇನಾರು ಬರ್ಸಿದ್ರೆ ನಿನ್ನ ಅಡ್ಡಡ್ಡ ಸೀಳಿ ಊರ್ ಬಾಗಿಲಿಗೆ ತೋರಣ ಕಟ್ಬಿಟ್ಟೇನು. ಉಸಾರು ಹೋಗು. ಒಂದ್ ಹೆಣ್ಣು ತಿನ್ನೋ ಅನ್ನ ಹಂಚ್ಕೋತಾಳೆ, ಉಡೋ ಬಟ್ಟೆ ಹಂಚ್ಕೋತಾಳೆ, ಆದ್ರೆ ಮಲಗೋ ಮಂದಲಿಗೆ ಹಂಚ್ಕೊಳಕಿಲ್ಲ. ಹಣ್ಣು ತಿನ್ಬೇಕು ಅಂತ ಆಸೆ ಆದ್ರೆ ಕಾಸ್ಕೊಟ್ಟು ತಗೊಂಡ್ ತಿನ್ಬೇಕು, ಇಲ್ಲ ಮರದಾಗಿರೋದನ್ನ ಕಿತ್ಕೊಂಡ್ ತಿನ್ಬೇಕು. ಅದು ಬಿಟ್ಟು ಒಬ್ರು ಬಾಯಾಗಿರೋ ಎಂಜಲ್ನ ಕಿತ್ಕೊಂಡ್ ತಿನ್ಬಾರ್ದು. ಅವ್ರ ಶಾಪ ಯಾವತ್ತೂ ನಿನ್ಗೆ ಒಳ್ಳೇದ್ ಮಾಡಕ್ಕಿಲ್ಲ. ನೀನೇನ್ ಚಿಂತೆ ಮಾಡ್ಬೇಡ, ನಿನ್ಗೊಂದು ಒಳ್ಳೆ ಬಾಳ್ವೆ ಕೊಡ್ಸೋ ಜವಾಬ್ದಾರಿ ಈ ಬೆಟಪ್ಪನ್. ಏನ್ರಯ್ಯ ಏನ್ ಎಲ್ರು ನೋಡ್ತಾ ಇದ್ದೀರಾ? ನಿಮಗ್ ಮಾಡೋಕ್ ಬೇರೆ ಕ್ಯಾಮೆ ಅಲ್ವಾ? ಹೋಗಿ ಹೋಗಿ. ಇನ್ಮೇಲೆ ಯಾವನಾದ್ರೂ ಎರಡನೇ ಮದುವೆ ಮಾಡ್ಕೊಳ್ಳೋ ವಿಷಯ ನನ್ ಕಿವಿಗ್ ಬಿದ್ರೆ ನನ್ನ ಮಕ್ಕಳ ಇದು ಈ ಬೆಟ್ಟಪ್ಪ ತೀರ್ಪು. ಬೆಟ್ಟಪ್ಪ ಬೆಟ್ಟಪ್ಪ ಇವರೇ ನಮ್ಮ ಬೆಟ್ಟಪ್ಪ, ಬೆಟ್ಟಪ್ಪ ಬೆಟ್ಟಪ್ಪ ಇವರೇ ನಮ್ಮ ಬೆಟ್ಟಪ್ಪ, ಬೆಟ್ಟಪ್ಪ. ಪುಣ್ಯ ಹತ್ಗಿತ್ತಿ ಎಲ್ಲಾನು ನೀನೇ ಅನುಭವಿಸು ಅಂತ ಇಂಥ ಮಗನ್ ಎತ್ಕೊಟ್ಟು ನೀನೇನೋ ಕಣ್ಣು ಮುಚ್ಕೊಂಬಿಟ್ಟೆ. ಆದ್ರೆ ಅವನು ಎಲ್ಲಾ ಕಡೆನೂ ನನ್ನ ಮಾನನ 3 ಕಾಸಿಗೆ ಹರಾಜ್ ಆಗ್ತಾವನೆ. ಅಣ್ಣ ಏನು ಪಂಚಾಯತ್ ಕಟ್ಟೆತಾವ ಬೆಟ್ಟ ಬಂದಿದ್ನಾ? ಇವತ್ತು ತೀರ್ಪು ಕೊಟ್ಟಿದ್ದು ಅವನೇ ಅಲ್ವೇನಮ್ಮ? ಅವನ್ ಯಾರನ್ನ ತೀರ್ಪು ಕೊಡಕ್ಕೆ? ಅವನೇನ್ ಜಮೀನ್ದಾರನ? ಬಾಯ್ ಮೇಲೆ ನಾಕ್ ಕೊಟ್ಟು ಬುದ್ಧಿ ಹೇಳೋದನ್ನ ಬಿಟ್ಟು ಪ್ರತಿ ಸಲ ಸತ್ತವ್ರ ಫೋಟೋ ಮುಂದೆ ವರದಿ ಒಪ್ಪಿಸ್ತಿದ್ರೆ ಅವನ್ನೇ ತಿದ್ದವ್ರು ಯಾರು? ಬೆಂಕಿ ಹೋಯ್ತದಲ್ಲಪ್ಪ ಬಿರುಗಾಳಿ ಜೊತೆ ಗುದ್ದಾಡುಕೆ. ಏ ಬೆಟ್ಟ ಬಾರೋ ಹೊರಗೆ. ಏಯ್ ನಿನ್ನೆ ಅವನು ಕರೆದವನು ಬರೋಣ ಅವನ್ನ. ಬ್ಯಾಡ ಕಣ್ಲಾ, ಅಣ್ಣ ತಮ್ಮಂದ್ರು ನೀವೇನ್ ಕಿತ್ತಾಡಿದ್ರೆ ಊರ್ ಬಾಯೆಲ್ಲ ಒಲ್ಸಾ ಬಿಡ್ತೈತೆ ಕಣ್ಲಾ. ಹಾಗಂತ ನಿನಗೆ ಹೇಳ್ಬಿಟ್ಟು ಅವನು ಒಳಗಡೆ ಇದ್ದಾನ ಹೆಂಗಿಸ್ತಂಗೆ? ಬರಕ್ ಹೇಳಯ್ಯ ಅವನ್ನ. ಬಿಳಿಗಿರಿ ಗಿಟ್ಟ ಹೇಳಿದೀನಿ, ಈ ಮನೆ ತಾವು ಹೆಜ್ಜೆ ಹಿಡ್ಕೊಡ್ದು ಅಂತ. ಬರಬಾರ್ದು ಅಂತಾನೆ ಇದ್ದೆ. ನಿಮ್ಗೆ ಪಂಚಾಯತ್ ಒವಮಾನ ಮಾಡಿದಾನೆ ಅಂತ ಗೊತ್ತಾದ್ಮೇಲೆ ನಾನು ಹ್ಯಾಕ್ ಸುಮ್ಮನೆ? ಅವನ್ಗೇನ್ ಅಧಿಕಾರ ಇದೆ ಅವನ್ಗೆ? ನಾನು ಜಮೀನ್ದಾರ್ ವಂಶದಾಗೆ ಹುಡ್ತವನ್ ಕಣ್ಲಾ? ನಿನಗಿಂತ ಮೊದಲು ಹುಡ್ತವನು. ನಿಮ್ಮ ಅಪ್ಪನ್ ಮೊದಲ ಹೆಂಡತಿ ಕೊಡ್ತಾವನು. ಏಯ್ ನಿಮ್ಮಮ್ಮ ಮೊದಲ ಹೆಂಡತಿ ಹೆಂಗಾಗ್ತಾಳೋ ನಮ್ಮಮ್ಮ ಮೊದಲ ಹೆಂಡತಿ. ಕೇಳು ಆ ಮುದ್ಕನ್ನ. ಹೇಳ್ಬಿಡಪ್ಪ, ನಿಜ ಏನು ಅಂತ ಹೇಳ್ಬಿಡಪ್ಪ. ನಮ್ಮಮ್ಮನೆ ಮೊದಲೇ ಅವಳು ಅಂತ ಹೇಳ್ಬಿಡಪ್ಪ. ಬೆಟ್ಟಪ್ಪ ಸಾಕ್ ನಿಲ್ಸಪ್ಪ, ಒಡ ಹುಡ್ದವ್ರು ನೀವ್ಯಾಕೆ ಯುದ್ಧ ಮಾಡ್ಬೇಕು? ನಿಲ್ಸಿಕ್ಕಿಲ್ಲ, ನಾನ್ ಯಾಕೆ ನಿಲ್ಲಿಸ್ಬೇಕು? ನಮ್ಮವ್ವ ಮೊದಲನೇ ಅವಳ ಎರಡನೇ ಅವಳ ಅಂತ ತಿಳ್ಕೊಳ್ಳೋಕೋಸ್ಕರನೇ ಈ ಯುದ್ಧ. ಯಾರವ್ವ ದೊಡ್ಡವಳು ಅನ್ನೋದು ಮುಖ್ಯ ಅಲ್ಲ ಕಣ್ರು, ಇಬ್ರು ನನ್ನೆಂಡ್ರಯ್ಯ, ನೀವಿಬ್ರು ನಾನ್ ಜನ್ಮ ಕೊಟ್ಟ ಮಕ್ಕಳು. ಏ ಮುದ್ಕ, 18 ವರ್ಷದಿಂದ ಇದೇ ಮಾತ ನೀನ್ ಹೇಳ್ತಾನೆ ಇದೀಯಾ, ನಾನು ಕೇಳ್ತಾನೆ ಇದ್ದೀನಿ. ಬುಡಕ್ಕಿಲ್ಲ ನಾನು. ಇದೇ ಊರಿನ ಜನಗಳ ಮಧ್ಯೆ ನಿಂತ್ಕೊಂಡು ನೀನೇ ನನ್ನ ಹಿರೇ ಹೆಂಡತಿ ಮಗ, ಮುಂದಿನ ಜಮೀನ್ದಾರ ಅಂತ ನಿನ್ ಬಾಯಿಂದ ಏಳ್ಸೋವರೆಗೂ ಆ ಯಮಾನೆ ಬಂದ್ರು ಒಸಿ ಇರು ಅಂತ ಊರ್ ಬಾಗ್ಲಾಗೆ ನಿಲ್ಸಿ ನಿನ್ನ ಕೈಯಾಗಿರೋ ಬಳೆನ ನಿನ್ ಕೈಯಿಂದ ತೊಡಸ್ಕೊಂಡ್ ಸಾಯ್ತೀನಿ. ಬೆಟ್ಟ ನೀನ್ ನಡೆಯಪ್ಪ. ಬನ್ನಿ ಬಾವ, ಬಾ ನೀನ್. ಬಾರ ಮಗ, ಇವತ್ತೇ ಕೊನೆ. ಇನ್ಮೇಲೆ ಈ ಮನೆ ತಾವು ಕಾಲಿಟ್ರೆ ನನ್ನ ಮೇಲೆ ಆಣೆ. ಎಂತ ಬೇಡುಕೋ ಓ ಆಯ್ ಬಟ ಬಳ್ಳಾರಿ
ಬಾರ್ಲ ಇಲ್ಲಿ. ಏ ದಡಿಯ ನನ್ನ ಮಗನೇ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸೋದ್ ಕಲ್ತ್ಕೊಳ್ಳೋ. ಏಯ್ ಸೌಟ್ ಇಟ್ಕೊಂಡು ಅಲ್ಲಾಡ್ಸೋ ನನ್ನ ಮಗನಿಗೆ ಬಟ್ಟ ಅಂತ ಕರೀತೀನಿ, ನೀನ್ ಚಕ್ರವರ್ತಿ ಅಂತ ಕರೀತಾರೆ ನೋ ಬೇಕುಪ್ಪ. ಏಯ್ ನಾನೀಗ ಸೌಟ್ ಇಟ್ಕೊಂಡು ತಿರ್ಗಿಸೋದ್ಕೇನೆ ನಿಂಗ್ ನೆಕ್ಕ ಹಾಕ್ತಿರೋದು. ಏಯ್ ನಾನ್ ನೆಕ್ಕಕ್ಕೆ ನಿಮ್ಮ ಅಪ್ಪನ ಮೇಲೆ ತಂದಾಕ್ತೇನೋ ಬೇವರ್ಸಿ ನನ್ ಮಗನೇ, ಮರ್ಯಾದೆ ಕೊಟ್ಟು ಮಾತಾಡು. ಏನ್ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ವಾಯ್ತಾ ಇರೋ. ಬಾಳ ಇಲ್ಲಿ ಈರುಳ್ಳಿ ನೋಡಿದ್ಯಾ? ನೋಡಿದ್ದೀನಿ. ಅದನ್ನ ಚೆನ್ನಾಗಿ ಉತ್ತರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಐತಲ್ಲ ಅದನ್ನು ಚೆನ್ನಾಗಿ ಉತ್ತರಿಸ್ಬಿಟ್ಟು ಒಂದು ಗಜ ನಿಂಬೆ ಹಣ್ಣು ತಗೊಂಡ್ಬಿಟ್ಟು ಅರ್ಧ ಕುಯ್ದ್ಬಿಟ್ಟು ಬೀಜನೆಲ್ಲ ತೆಗೆದ್ಬಿಟ್ಟು ಒಂದ್ ಓಳಿ ಹಿಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹಸಿ ಶುಂಠಿ ಐತಲ್ಲ ಅದನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಕಿವುಚ್ಬಿಟ್ಟು ಕೆಳಗಿಂದ ಮ್ಯಾಲಿಂದ ಕೆಳಗೆ ಹೊಡೆದು ಫಸ್ಟ್ ಕ್ಲಾಸ್ ಒಂದು ಗ್ಲಾಸ್ ಮಜ್ಜಿಗೆ ತಗೊಂಬ. ಮೆಣಸಿನ್ಕಾಯಿ ಬೇಡವಾ? ಅದನ್ನ ಕಣ್ಗಿಟ್ಕೋ ಹೋಗ.